ಪ್ರೇಸ್ ದ ಲಾರ್ಡ್. ಈ ಸಬ್ಬ ದಿನಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರನ್ನು ಮನಸಾರ ಆಶೀರ್ವದಿಸ್ತಾ ಇದ್ದೀನಿ. ವಾಕ್ಯಗಳನ್ನ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ನಾನು ನಂಬ್ತಾ ಇದ್ದೀನಿ. ಕರ್ತನು ನೋಡುವವನಾಗಿದ್ದಾನೆ. ಯಾರು ನೋಡದೇ ಇದ್ದರೂ ಪರಿಶುದ್ಧಾತ್ಮನು ಸದಾ ನಿಮ್ಮನ್ನು ನೋಡುವವರಾಗಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ವಾಕ್ಯಕ್ಕೆ ಹೋಗೋಣ. ಈ ದಿನಕ್ಕಾಗಿ ತೆಗೆದುಕೊಂಡಿರುವಂಥ ವಾಕ್ಯ 1 ತಿಮೋತಿ. ಎಲ್ಲರೂ ತೆಗಿಬೇಕೆಂದು ನಾನು ಬೇಡ್ಕೊಳ್ತಾ ಇದ್ದೀನಿ. ತೆಗಿರಿ ಭಯಭಕ್ತಿಯಿಂದ. 1 ತಿಮೋತಿ 1:15. 15ರಲ್ಲಿ ಏನು ಮಾತಾಡ್ತಾ ಇದ್ದಾರೆ? ಯಾರು? ತಿಮೋತಿಯನು ಏನು ಪೌಲನು ತಿಮೋತಿಯನ ಹತ್ರ ಏನು ಮಾತಾಡ್ತಾ ಇದ್ದಾರೆ ಅಂತ ನಾವು ಓದಿಕೊಳ್ಳೋಣ. ಬನ್ನಿರಿ. ಯಾವ ರೀತಿಯಲ್ಲಿ ಯೇಸುಸ್ವಾಮಿ ನಿಜವಾದ ದೇವರೆಂದು ಒಬ್ಬರಿಗೆ ನಾವು ಹೇಳಬೇಕಾದ್ರೆ, ಸುವಾರ್ತೆ ಹೇಳಬೇಕಾದ್ರೆ ಈ ವಾಕ್ಯಗಳನ್ನೆಲ್ಲ ನಾವು ಉಪಯೋಗಿಸ್ಬೇಕಾಗುತ್ತದೆ. ಬನ್ನಿ ಓದಿಕೊಳ್ಳೋಣ. 1 ತಿಮೋತಿ 1:15 ಬರೆದಿಟ್ಕೊಳ್ಬೇಕು. ಅರ್ಥ ಆಯ್ತಾ? ಕ್ರಿಸ್ತೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾಕೆ ದೇವರು ಪರಿಶುದ್ಧರ ಜನಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿಲ್ಲ, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ವಾಕ್ಯ ನಾವು ನಂಬಬೇಕು ಅಂತ ಪೌಲನು ತಿಮೋತಿಯನಿಗೆ ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಅಂತ ಹೇಳ್ತಾ ಇರೋದು. ಇವಾಗ ನಾನು ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನಾನೇನು ಯೋಗ್ಯಳಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಜೀವವುಳ್ಳ ವಾಕ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ತೆಗೆದುಕೊಳ್ಬೇಕು, ನಾನು ತೆಗೆದುಕೊಳ್ಬೇಕು. ಅರ್ಥ ಆಯ್ತಾ? ಹಾಗಾದರೆ ಈ ಪಾಪಿಗಳಲ್ಲಿ ನಾನೇ ಮುಖ್ಯವಾದವನು ಅಂತ ಹೇಳ್ತಾ ಇರೋದು. ಬನ್ನಿರಿ 1 ತಿಮೋತಿ ಅದೇ ಕೆಳಗಡೆ 2:2 ಓದಿಕೊಳ್ಳೋಣ. 1 ತಿಮೋತಿ ಅದೇ ಪೇಜು 2:2. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ನಾವು ದೇವರ ಮಕ್ಕಳಾಗಿರುವುದರಿಂದ ಸಮಾಧಾನವಾಗಿ ನಾವಿರಬೇಕು. ಆ ಸಮಾಧಾನ ಎಲ್ಲಿಂದ ಬರುತ್ತದೆ? ತಿನ್ನುವ ಆಹಾರದಿಂದನ, ಹಣಕಾಸಿನಿಂದನ, ಕುಟುಂಬ ಒಂದಾಗಿದೆ ಅಂತ ಹೇಳೋದ್ರಿಂದನ ಅಲ್ಲ ಮಕ್ಕಳೇ, ಅಲ್ಲ ದೇವರ ಮಕ್ಕಳೇ. ಆ ಸಮಾಧಾನ ಬರೋದು ಕ್ರಿಸ್ತೇಶುವಿನ ಸಮಾಧಾನ. ಅರ್ಥ ಆಯ್ತಾ? ಆ ಸಮಾಧಾನ ನಾವು ಹೊಂದಿಕೊಳ್ಳಬೇಕು. ಅದಕ್ಕೆ ಅರಸುಗಳಿಗೂ ಎಲ್ಲ ಅಧಿಕಾರಿಗಳಿಗೂ ನಾವು ಇದರ ಬಗ್ಗೆ ಮಾತನಾಡಬೇಕು. ಏನು ಮಾತಾಡಬೇಕು? ವಾಕ್ಯದ ಬಗ್ಗೆ ಮಾತನಾಡಬೇಕು. ಬನ್ನಿರಿ ಅದೇ 1 ತಿಮೋತಿ 2:5 ಓದಿಕೊಳ್ಳೋಣ. ಇಲ್ಲಿ ಏನು ಪೌಲನು ತಿಮೋತಿಯನ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನೋದು ಓದಿಕೊಳ್ಳೋಣ. ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ನೋಡಿ, ದೇವರು ಒಬ್ಬರೇ. ಎಲ್ಲಿದ್ದಾರೆ ದೇವರು? ನಮ್ಮಲ್ಲೇ ಇದ್ದಾರೆ. ಅರ್ಥ ಆಯ್ತಾ? ದೇವರು ಒಬ್ಬನೇ. ನಮಗೆ ಮಧ್ಯಸ್ಥನು ಮನುಷ್ಯನಿಗೂ ನಮಗೂ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಆತನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಆತನು. ದೇವರು ಕ್ರಿಸ್ತನಾಗಿ ಮನುಷ್ಯನಾಗಿ ಹುಟ್ಟಿ ನಾವು ಹೇಗೆ ಬಾಳಬೇಕು ಎಂದು ತೋರಿಸಿಕೊಟ್ಟನು. ಅರ್ಥ? ಅದಕ್ಕೆ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರನೂ ಯಾವ ರೀತಿಯಲ್ಲಿ ನಾವು ಬಾಳಬೇಕು ಎನ್ನುವುದು ತೋರಿಸಿಕೊಡುವುದಕ್ಕೋಸ್ಕರ ಬಂದಿದ್ದು. ಅದು ಯಾರೆಂದರೆ ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಎಲ್ಲರಿಗೋಸ್ಕರ, ಎಲ್ಲರ ಪಾಪಗಳಿಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಯಾರು? ಕ್ರಿಸ್ತೇಸು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓದಿಕೊಳ್ಳೋಣ. ರೋಮಾಪುರ ಎಲ್ಲರೂ ತೆಗಿರಿ. ರೋಮಾಪುರ 8. ರೋಮಾಪುರ 8ರಲ್ಲಿ 1 ಓದಿಕೊಳ್ಳೋಣ. ಏನು ಇಲ್ಲಿ ರೋಮಾಪುರದಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನುವುದು ನೀವು ತಿಳ್ಕೊಳ್ಬೇಕು. ಇಲ್ಲಿ ಪೌಲನು ತಿಮೋತಿಯನ ಹತ್ರ ಮಾತಾಡಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾರು ಮಾತಾಡಿದ್ದು? ಪೌಲನು ತಿಮೋತಿಯನ ಹತ್ರ ಮಾತಾಡಿದ್ದು. ಅದೇ ಪೌಲನು ರೋಮಾಪುರದಲ್ಲಿಯೂ ಮಾತಾಡ್ತಾ ಇದ್ದಾರೆ. ಮೊದಲು ನಾವು ಏನು ಕಲ್ತ್ವಿ?
ಆ ಪಾಪಿಗಳಿಗೋಸ್ಕರ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದರು. ಅರ್ಥ ಆಯ್ತಾ? ನಾವು ಯಾವ ರೀತಿಯಾಗಿರಬೇಕು ಅಂದರೆ ಕ್ರಿಸ್ತನ ಸಮಾಧಾನದಲ್ಲಿ ನಾವಿರಬೇಕು. ಆ ಸಮಾಧಾನದಲ್ಲಿ ನಾವು ಅಧಿಕಾರಿಗಳಿಗೆ ಬೇರೆಯವ್ರಿಗೆಲ್ಲ ನಾವು ಹಂಚಬೇಕು ವಾಕ್ಯಗಳನ್ನ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇಲ್ಲಿ ರೋಮಾಪುರ 8:1 ಏನು ಪೌಲನು ಮಾತಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ. ಆದುದರಿಂದ ಕ್ರಿಸ್ತೇಶುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಏಕೆಂದರೆ ನಾವು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿದ್ದೀವಿ. ಕ್ರಿಸ್ತನು ನಮಗಾಗಿ ಈ ಭೂಲೋಕಕ್ಕೆ ಬಂದಿದ್ದು. ಯಾರಿಗೋಸ್ಕರ ಬಂದಿದ್ದು? ಪಾಪಿಗಳಿಗೋಸ್ಕರ ಬಂದಿದ್ದು. ನಮ್ಮ ಪಾಪಗಳನ್ನೆಲ್ಲ ಆತನು ಹೊತ್ತುಕೊಂಡು ನಮಗಾಗಿ ಜಜ್ಜಲ್ಪಟ್ಟು ಸತ್ತು ಮತ್ತೆ ಜೀವಂತವಾಗಿ ಎದ್ದಂಥ ಯೇಸು ಸ್ವಾಮಿ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಪೌಲನು ರೋಮಾಪುರದಲ್ಲಿಯೂ ಮಾತಾಡ್ತಾ ಇರೋದು, ಆದುದರಿಂದ ಕ್ರಿಸ್ತೇಸುವಿನಲ್ಲಿ ಇರುವವರಿಗೆ, ನಾವು ಕ್ರಿಸ್ತನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲ. ಯಾವ ಅಪರಾಧವು ನಿರ್ಣಯ ಇಲ್ಲವೇ ಇಲ್ಲ ಅಂತ ಪೌಲನು ರೋಮಾಪುರದವರಿಗೆ ಹೇಳ್ತಾ ಇರೋದು. ಹಾಗಾದರೆ ಏಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರ ಆತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತೇಸುವಿನ ಮೂಲಕ ಬಿಡಿಸಿತು. ಪರಿಶುದ್ಧಾತ್ಮನ ಮೂಲಕವಾಗಿ ಕ್ರಿಸ್ತೇಸುವಿನ ಅನ್ಯೋನ್ಯತೆಯಿಂದ ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈಗ ನಿಮ್ಮಲ್ಲಿ ಅಪರಾಧಗಳು ಇಲ್ಲವೇ ಇಲ್ಲ. ಮತ್ತೆ ಅಪರಾಧಗಳು ಬಾರದೇ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು. ಏನು ಸಿಸ್ಟರ್ ಅಪರಾಧಗಳು? ನಾನು ಪದೇ ಪದೇ ವಾಕ್ಯಗಳನ್ನು ಹೇಳುವಾಗ ನಿಮಗೆ ಹೇಳಿದ್ದೀನಿ, ಪಾಪದಲ್ಲೇ ನಾವು ಹುಟ್ಟಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮ ಪಾಪಗಳಿಗೋಸ್ಕರನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು. ಸುಮ್ಮನೆ ಆಲ್ತು ಪಾಲ್ತು ಯಾರ್ಯಾರೋ ಚೆನ್ನಾಗಿದ್ದಾರೆ ಅವ್ರಿಗೋಸ್ಕರ ಅಲ್ಲ. ಪಾಪದಲ್ಲಿರುವವರಿಗೆ, ಬಡವರಿಗೆ, ಕುಂಟರಿಗೆ, ಕುರುಡರಿಗೆ, ಕುಷ್ಠರೋಗಿಗಳಿಗೆ, ದೆವ್ವ ಪೀಡಿತರಿಗೆ, ಇವರಿಗೆಲ್ಲ ಬಿಡುಗಡೆ ಕೊಡಲು ಯೇಸು ಸ್ವಾಮಿ ಇಲ್ಲಿ ಬಂದಿದ್ದು. ಸ್ವರ್ಗಲೋಕ ಹೇಗಿದೆ ಅಂತ ಹೇಳೋದಕ್ಕೆ, ಯಾವ ರೀತಿ ಪಾಪ ಪರಿಹಾರ ಮಾಡಿಕೊಳ್ಬೇಕು ಎಲ್ಲ ಹೇಳೋದಕ್ಕೇ ಈ ಲೋಕಕ್ಕೆ ಯೇಸು ಸ್ವಾಮಿನ ತನ್ನ ಒಬ್ಬನೇ ಮಗನನ್ನು ಪರಲೋಕ ತಂದೆ ಕಳಿಸ್ಕೊಟ್ಟಿದ್ದು. ನಮ್ಮ ಯೇಸು ಸ್ವಾಮಿ, ನಿಮಗಾಗಿ ನಾನು ನನ್ನ ಆತ್ಮನನ್ನು ಕಳಿಸಿಕೊಡುತ್ತೇನೆ ನಿಮ್ಮನ್ನೆಲ್ಲ ದಾರಿ ನಡೆಸೋಕ್ಕೆ. ಆ ಪರಿಶುದ್ಧಾತ್ಮನೇ ಇಲ್ಲಿ ಹೇಳ್ತಾ ಇರೋದು, ಜೀವವನ್ನುಂಟು ಮಾಡುವ ಪವಿತ್ರ ಆತ್ಮನಿಂದಾದ ನಿಯಮ. ಆತನು ಕೊಡುವ ನಿಯಮದಿಂದ ನಾವು ನಡಿಬೇಕು. ಆತನು ಮಾತನಾಡುವ ವಿಧದಲ್ಲಿ ನಾವು ನಡಿಬೇಕು. ಆತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ದೇವರಿಗೆ ಆಲಯವಾಗಿದ್ದೇವೆ. ಈ ಆಲಯವನ್ನು ಕೆಡಿಸ್ಕೊಳ್ಬಾರ್ದು. ಒಂದು ವೇಳೆ ಕೆಡಿಸಿದರೆ ಕ್ಷಮಾಪಣೆ ಕೇಳಿ. ದೇವರು ಖಂಡಿತವಾಗಲೂ ಕ್ಷಮಿಸಲು ಶಕ್ತನಾಗಿದ್ದಾನೆ. ದೇವರು ತುಂಬ ಒಳ್ಳೆಯವನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಮನುಷ್ಯನಾಗಲಿ ದೇವರಾಗಲಿ ಇಬ್ಬರಲ್ಲಿಯೂ ಒಳ್ಳೆಯ ದೇವರು, ಒಳ್ಳೆಯ ಮನುಷ್ಯನು ನಮ್ಮ ಯೇಸು ಸ್ವಾಮಿನೇ. ಅರ್ಥ ಆಯ್ತಾ? ಮನುಷ್ಯನು ಮಾತು ತಪ್ಪಬಹುದು, ಆದರೆ ದೇವರು ಮಾತು ತಪ್ಪುವನೇ ಅಲ್ಲ. ನಮ್ಮನ್ನು ನಡೆಸ್ತಾ ಇದ್ದೇನೆ ಎಷ್ಟೋ ಇಕ್ಕಟ್ಟುಗಳಿಂದ, ಎಷ್ಟೋ ಅಪರಾಧಗಳಿಂದ, ಎಷ್ಟೋ ವೇದನೆಗಳಿಂದ. ನೆನೆಸಿ ನೋಡಿದ್ರೆ ನಾವು ಬದುಕಕ್ಕಾಗುತ್ತಾ ಅನ್ನೋ ಒಂದು ರೀತಿನಲ್ಲಿರುವಾಗ ನಮ್ಮನ್ನು ಕಾಪಾಡಿ ನಡೆಸಿದಂಥ ದೇವರು, ನಮ್ಮ ಪರಿಶುದ್ಧಾತ್ಮನ, ಆತನ ಆತ್ಮನು ನಮ್ಮ ಜೊತೆಯಲ್ಲೇ ಇದ್ದಾನೆ. ನಮ್ಮ ಜೊತೆಯಲ್ಲೇ ಇದು ನಡೆಸ್ತಾ ಇದ್ದಾರೆ. ಹಾಗಾದರೆ ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾರವೆಲ್ಲ ನೀವು ಏನು ಮಾಡಬೇಕು? ಪಾಪ ಅರಿಕೆ ಮಾಡಿರಿ. ಯಾರು ಈ ಲೋಕದಲ್ಲಿ ಪರಿಶುದ್ಧರಿಲ್ಲ ದೇವರ ಮಕ್ಕಳೇ. ನಾವೇ ತಿಳ್ಕೊಳ್ಬೋದು, ನಾವು ಪರಿಶುದ್ಧವಾಗಿದ್ದೀವಿ, ನಾವೇ ತಿಳ್ಕೊಳ್ಬೋದು. ಆದರೆ ಪರಿಶುದ್ಧವಾದ ದೇವನ ಹತ್ತಿರ ನಾವು ಬೇಡ್ಕೊಂಡ್ರೆ ಒಂದು ಕಾಲಕ್ಕೂ ನಮ್ಮನ್ನು ಕ್ಷಮಿಸದೇ ಇರುವನೇ ಖಂಡಿತವಾಗಲೂ ಕ್ಷಮಿಸುವನು. ಅರ್ಥ ಆಯ್ತಾ? ಅರಿಕೆ ಮಾಡಿ ವಾಕ್ಯಗಳನ್ನೆಲ್ಲ ನಿಮ್ಮ ಹೃದಯದಲ್ಲಿಯೂ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದ್ರೆ ಪರಿಶುದ್ಧಾತ್ಮನ ದಯೆ ಕೇಳ್ರಿ. ಪರಿಶುದ್ಧಾತ್ಮನು ಕಾವಲಾಗಿರುವರು. ಅರ್ಥ ಆಯ್ತಾ? ನಾವು ಸಂತೋಷದಿಂದ ಆಲಯಕ್ಕೆ ಹೋಗಿ ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ನೆನಪು ಮಾಡಿಕೊಂಡು ನಾವು ಕೃತಜ್ಞತೆ ಸಲ್ಲಿಸೋದಕ್ಕೆ ಹೋಗ್ತಾ ಇರೋದು. ಅರ್ಥ ಆಯ್ತಾ? ಇನ್ನು ಬರೋ ಈ ವಾರಕ್ಕೆ ನಮಗೆ ಬೇಕಲ್ಲ, ಕಾವಲು ಬೇಕು, ನಮ್ಮ ಕುಟುಂಬಕ್ಕೆ ಏನೇನು ಬೇಕು ದೇವ್ರಿಗೆ ಗೊತ್ತಿದೆ. ದೇವ್ರಿಗೆ ಗೊತ್ತಿದೆ ನಮಗೇನು ಬೇಕು, ಏನು ಬಿಡುಗಡೆ ಬೇಕು, ಏನು ನಮ್ಮನ್ನು ಆಶೀರ್ವದಿಸಿ ಕಳಿಸ್ಕೊಡ್ಬೇಕು, ಎಲ್ಲ ನಮ್ಮ ಪರಿಶುದ್ಧಾತ್ಮನಿಗೆ ಗೊತ್ತಿದೆ. ಆದರೆ ನಿಮ್ಮ ಆತ್ಮ ಕರೆಕ್ಟಾಗಿರಬೇಕು, ನಿಮ್ಮ ಚಿಂತನೆ ಕರೆಕ್ಟಾಗಿರಬೇಕು, ನಿಮ್ಮ ಕಣ್ಗಳು, ಬಾಯಿ, ತುಟಿ, ನಾಲಿಗೆ
ಯೋಚಿಸುವುದು, ಕಣ್ಗಳಲ್ಲಿ ನೋಡುವುದು, ಇದೆಲ್ಲ ಸರಿ ಇದ್ದು ನಾವು ಹೋಗಿ ಅಲ್ಲಿ ನಿಲ್ಲುವಾಗ ಆತನು ಖಂಡಿತವಾಗಲೂ ನಮ್ಮನ್ನು ಬ್ಲೆಸ್ ಮಾಡಿ ಕಳಿಸುವ ದೇವನಾಗಿದ್ದಾನೆ. ನಂಬಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ನಮ್ಮ ದೇವರು ಒಳ್ಳೆಯವನು. ಈ ವಾಕ್ಯಗಳನ್ನು ನಾವು ಧ್ಯಾನದಲ್ಲಿ ಇಟ್ಟುಕೊಂಡು ನಮ್ಮ ಬೋಧಕರಗಳ ಮೂಲಕವಾಗಿ ಆಲಯದಲ್ಲಿ ಪರಿಶುದ್ಧಾತ್ಮ ಹೇಗೆ ನಡೆಸ್ತಾರೆ ಅಂತ ನಮ್ಮನ್ನು ತಗ್ಗಿಸಿ ಒಪ್ಪಿಸ್ಕೊಡೋಣ. ನಮ್ಮ ಪೂರ್ತಿ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸ್ಕೊಡೋಣ. ದೇವರು ನಮ್ಮನ್ನು ಖಂಡಿತವಾಗಲು ಬಿಡುಗಡೆ ಕೊಡಲು, ನಮ್ಮ ಅವಶ್ಯಕತೆಗಳನ್ನು ಸಂಧಿಸಲು, ನಮ್ಮ ಸಾಲಗಳನ್ನು ತೀರಿಸಲು, ಎಲ್ಲದನ್ನು ಮಾಡಿಕೊಡಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ವೇದನೆ ಪಡುವವರು, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಎಲ್ಲ ದೇವರಿಗೆ ಚೆನ್ನಾಗಿ ಗೊತ್ತು. ಎಲ್ಲ ಗೊತ್ತಿಲ್ಲ ಅಂತ ಇಲ್ಲ. ಅರ್ಥ ಆಯ್ತಾ? ಸದಾ ನಮ್ಮ ಜೊತೆಯಲ್ಲೇ ಇದ್ದಾರೆ ದೇವರು. ಏನು ದೇವರೇ ನೀನು ನೋಡ್ತಾನೇ ಇಲ್ಲ, ಇಷ್ಟು ಪ್ರಾರ್ಥನೆ ಮಾಡ್ತೀನೇನೋ? ದೇವರು ನಮಗಾಗಿ ಯುದ್ಧ ಮಾಡಿದ್ದಾರೆ, ಬಿಡುಗಡೆ ಕೊಟ್ಟಿದ್ದಾರೆ, ಜಯ ಕೊಟ್ಟಿದ್ದಾರೆ. ಜಯದೊಂದಿಗೆ ಆಲಯಕ್ಕೆ ಹೋಗಿ ಬರೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.